ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸದ್ಯ ಇನ್ನೂ ಜೀವ ಇದೆ. ಇವ್ರನ್ನ ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಇವ್ರ ಜೀವಕ್ಕೆ ತೊಂದರೆ ಇದೆ. ನೀವು ಬದುಕಲೇಬೇಕು. ನಮ್ಮ ಅತ್ತಿಗೆ ಮಗು ಸತ್ಯ ಗೊತ್ತಿರೋದು ನಿಮಗೆ ಮಾತ್ರ. ನಿಮ್ಮನ್ನು ನಾನು ಉಳಿಸ್ಕೊಳ್ಳೇಬೇಕು. ದೇವ್ರೆ, ಮೇಲಿಂದ ನೀನು ಯಾವಾಗಲೂ ನಮ್ಮನ್ನು ನೋಡ್ತಾನೆ ಇರ್ತೀಯ ಅನ್ನೋ ನಂಬಿಕೆನಲ್ಲಿ ಚಿಕ್ಕ ವಯಸ್ಸಿಂದ ನಿನಗೆ ಕೈ ಮುಗಿತಾ ಇದ್ದೀನಿ. ದಯವಿಟ್ಟು ನನ್ನ ಆಸೆ ಈಡೇರೋ ಹಾಗೆ ಮಾಡು. ನಮ್ಮ ಅತ್ತೆ ಕೊಟ್ಟಿರೋ ಮಾತನ್ನ ನಡೆಸ್ಕೊಡೋ ಹಾಗೆ ಮಾಡು. ಮೀರಾ ಮನಸಾರೆ ಇಷ್ಟಪಟ್ಟು ನನ್ನ ಗಂಡನ ಮದುವೆ ಆಗೋ ಹಾಗೆ ಮಾಡು. ಅರ್ಜುನ್ ಸರ್ ನೊಂದ್ಕೊಳ್ದೆ ನನ್ನ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಮಾಡಪ್ಪ ತಂದೆ. ಸೇವಂತಿ, ಈಗ್ಲಾದ್ರೂ ಮಾತಾಡ್ತೀಯಾ? ಓಂ ನಮಃ ಶಿವಾಯ. ಸರಿ, ಈಗ ಮಾತಾಡಿ. ಏನಾಗಿದೆ ನಿನ್ಗೆ? ನನಗೇನಾಗಿದೆ ಸರ್? ಚೆನ್ನಾಗೇ ಇದ್ದೀನಲ್ಲ. ಹಾಗಂತ ಬೇರೆ ಯಾರನ್ನಾದ್ರೂ ನಂಬಿಸು. ಈ ನಿನ್ ಗಂಡನಲ್ಲ. ಈ ಹಳೆ ಸಾಲದ ಬಾಕಿ ಇರುತ್ತಲ್ಲ, ಹಾಗೆ ನೆನ್ನೆ ಮನೆದೆಲ್ಲ ಬೇಸರ ಇದೆ ನನಗೆ ನಿನ್ ಮೇಲೆ. ನನಗೆಲ್ಲದಕ್ಕೂ ಉತ್ತರ ಬೇಕು. ಸರ್, ಪ್ರಶ್ನೆ ಏನು ಅಂತ ಗೊತ್ತಾದ್ರೆ ತಾನೇ ಉತ್ತರ ಕೊಡೋದಕ್ಕೆ ಸಾಧ್ಯ. ಮೀರಾ ನಮ್ಮ ಮನೆಗೆ ಬಂದ್ಲಲ್ಲ, ಆಗ ನಿನ್ಗೆ ಲ್ಯಾಪ್ಟಾಪ್ ಫೈಲ್ಸ್ನೆಲ್ಲ ಕೇಳ್ದೆ. ಹೌದು, ಕೇಳಿದ್ರಿ. ನಾನು ಫೈಲು ಲ್ಯಾಪ್ಟಾಪ್ ಎಲ್ಲ ತಂದ್ಕೊಟ್ನಲ್ಲ. ನಾನೀಗ ಫೈಲು ಲ್ಯಾಪ್ಟಾಪ್ ಬಗ್ಗೆ ಕ್ಲಾರಿಟಿ ತಗೊಳಕ್ ಬಂದಿಲ್ಲ. ಮತ್ತೆ ನಾನು ಅವತ್ತದನ್ನು ಕೇಳಿದಾಗ ನೀನು ತಕ್ಷಣಕ್ಕೆ ಆನ್ಸರ್ ಮಾಡಲಿಲ್ಲ. ಏನೋ ಯೋಚನೆ ಮಾಡ್ತಿದ್ದೆ, ಎಲ್ಲೋ ಕಳೆದು ಹೋಗಿದ್ದೆ. ನಾನು ಮತ್ತೆ ನಿನ್ನ ಸೇವಂತಿ ಅಂತ ಕೂಗೋದ ಮೇಲೆ ನಿನ್ಗೆ ಎಚ್ಚರ ಆಗಿದ್ದು. ಆಮೇಲೆ ನೀನ್ ನನ್ನ ಜೊತೆ ಮಾತಾಡಿದ್ದು. ಆಗ್ಲೂ ಈಗ್ಲೂ ನನ್ ಮನ್ಸಲ್ಲಿರೋದು ಒಂದೇ ಯೋಚನೆ, ಮೀರಾ ನಿಮ್ಮ ಮದ್ವೆ. ಆ ಮದ್ವೆ ಯಾವ ವಿಘ್ನ ಇಲ್ದೇನೂ ನಡಿಬೇಕು. ಆ ಮದ್ವೆಗೆ ಮೀರಾ ನಿಮ್ಮ ಸಂಪೂರ್ಣ ಒಪ್ಪಿಗೆನೂ ಇರಬೇಕು ಅನ್ನೋದು. ಆದ್ರೆ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಗೆ ಹೇಳಿ? ಹಾಗಂತ ಸುಮ್ನೆ ಇರೋದಕ್ಕೂ ಆಗಲ್ಲ. ಓ, ಅದಾ? ನೋಡು, ನನಗೆ ಹಾರಿಕೆ ಉತ್ತರ ಬೇಡ. ನಿಜ ಹೇಳು ಪ್ಲೀಸ್. ಸಿಸ್ಟರ್, ಪೇನ್ ಕಿಲ್ಲರ್ ಇಂಜೆಕ್ಷನ್ ರೆಡಿ ಮಾಡಿ. ಇವ್ರ ಸಂಬಂಧಿಕರಿಗೆ ಯಾರಿಗೂ ವಿಷಯ ತಿಳಿಸೋದಕ್ಕಾಗ್ತಿಲ್ಲ. ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಏನ್ ಮಾಡೋದು ಇವಾಗ? ಸೇವಂತಿ, ನೀನೇ ನನ್ನ ಪ್ರಪಂಚ. ಆ ಪ್ರಪಂಚದಲ್ಲಿ ಸಣ್ಣ ಏರುಪೇರಾದ್ರೂ ನನ್ನ ಜೀವ ಹೊಡ್ಕೊಳ್ಳುತ್ತೆ. ಮಕ್ಕಳಿಲ್ಲದ ನಾವು, ನನಗ್ ನೀನು, ನಿನಗ್ ನಾನು ಮಗು ತರ ಇರಬೇಕು ಅಂತ ನಾನು ನಿನಗೆ ಸುಮಾರು ಸಲ ಹೇಳಿದ್ದೀನಿ. ನೀನ್ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ನಾನು ತುಂಬಾ ಪ್ರಯತ್ನ ಮಾಡಿದ್ದೀನಿ. ಹೀಗಿರುವಾಗ ಆದ್ರೂ ಯಾವುದೋ ಒಂದು ಕ್ಷಣ ನೀನ್ ಪೆಚ್ಚಾದ್ರೆ ನನಗೆ ತುಂಬಾ ಚಿಂತೆ ಆಗುತ್ತೆ ಸೇವಂತಿ. ನಿನ್ನ ಸಂತೋಷವಾಗಿ ಇಟ್ಕೊಳ್ಳೋದ್ರಲ್ಲಿ ನಾನು ಎಲ್ಲಿ ಸೋತೆ ಅಂತ ನನಗೆ ತುಂಬಾ ನೋವಾಗುತ್ತೆ ಸೇವಂತಿ. ಸರ್, ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ನೊಂದ್ಕೋಬೇಡಿ. ನೀವು ನೊಂದ್ಕೊಂಡ್ರೆ ನನಗಳು ಬಂದಾಗುತ್ತೆ. ನಾನು ನೊಂದ್ಕೊಳ್ದೆ ಇರೋದು ನಿನ್ನ ಕೈಯಲ್ಲಿದೆ ಸೇವಂತಿ. ಹೇಳು,
ಮೀರಾ ಬಂದಾಗಿಂದ ನೀನ್ ಯಾಕೆ ಸಪ್ಪಗಿದ್ದೆ? ಅದು ಏನಿಲ್ಲ ಸರ್. ನಾನ್ ನೋಡಿರೋ ಹುಡುಗಿ, ಅತ್ತೆ ನೋಡಿರೋ ಹುಡುಗಿ ಇಬ್ರು ಬೇರೆ ಬೇರೆ ಅಂತ ಗೊತ್ತಾಗಿ ನಾನ್ ಸ್ವಲ್ಪ ಸ್ಟ್ರೆಸ್ ಅಲ್ಲಿದ್ದೆ. ಆಮೇಲೆ ಇಬ್ರು ಒಬ್ರೆ ಅಂತ ಗೊತ್ತಾಗಿ ಮನಸ್ಸು ಸ್ವಲ್ಪ ನಿರಾಳ ಆಯ್ತು. ಅದಕ್ಕೆ ನಾನ್ ಆಮೇಲೆ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ಏನಪ್ಪ ನಿನ್ ಲೀಲೆ? ನಾನ್ ನೋಡಿರೋ ಹುಡುಗಿ, ಅತ್ತೆ ನೋಡಿರೋ ಹುಡುಗಿ ಇಬ್ರು ಬೇರೆ ಬೇರೆ ಆಗ್ಬಿಟ್ಟಿದ್ರೆ ತಾಯಿ ಮಗಳ ತರ ಇದ್ದು ನಾವು ಸುಮ್ನೆ ಕಿತ್ತಾಡ್ಬೇಕಾಗ್ತಿತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಸರ್, ನೀವು ನಿಮ್ ಸೇವಂತಿನ ನಂಬೋದಾದ್ರೆ ನಾನ್ ಹೇಳೋ ಮಾತನ್ನ ಕೇಳ್ತೀರಾ? ಇಲ್ಲ ಅಂದ್ರೆ ಇಲ್ಲಪ್ಪ ಅಷ್ಟೇ. ಆಯ್ತು, ಈ ವಿಷಯ ನಂಬ್ತೀನಿ. ಈ ವಿಷಯ ನಂಬದೆ ಅಂದ್ರೆ ಇನ್ಯಾವ ವಿಷಯ ಇದೆ ನೀವು ನಂಬದೇ ಇರೋಂಥದ್ದು? ಆ ರೆಡ್ ಸೀರೆನ ಮೀರನ್ಗೆ ಯಾಕೆ ಉಟ್ಕೊಳ್ಳೋದು ಕೊಟ್ಟೆ? ಆ ಸೀರೆ ಇಂಪಾರ್ಟೆನ್ಸ್ ಏನು ಅಂತ ನನಗೆ ಗೊತ್ತು ಸರ್. ಪ್ರೇಮಿಗಳ ದಿನಕ್ಕೋಸ್ಕರ ನೀವು ನನಗೆ ಗಿಫ್ಟ್ ಮಾಡಿದ್ದು. ಆದ್ರೆ ಈಗ ಆ ಸೀರೆ ನನಗಿಂತ ಮೀರಾಗೆ ಸಲ್ಬೇಕು ಅಂತ ಅನಿಸ್ತು, ಅದಕ್ಕೆ ಕೊಟ್ಟೆ. ಹೇಳು ಸೇವಂತಿ. ಅದು ಎಲ್ರೂ ಹಬ್ಬಕ್ಕೆ ಚೆನ್ನಾಗಿರೋ ಸೀರೆ ಉಟ್ಕೊಂಡಿದ್ದಾರೆ, ಅವಳು ಮಾತ್ರ ಯಾವ್ದೋ ಸಿಂಪಲ್ ಆಗಿರೋ ಬಟ್ಟೆ ಹಾಕೊಂಡ್ರೆ ಏನ್ ಚೆನ್ನಾಗಿರತ್ತೆ, ಅದಕ್ಕೋಸ್ಕರ ಕೊಟ್ಟೆ ಅಷ್ಟೇ. ಅದಕ್ಕೆ ಅದೇ ಸೀರೆನ ಕೊಡ್ಬೇಕಾ? ಬೇರೆ ಸೀರೆನ ಕೊಡ್ಬೋದಿತ್ತಾನೆ. ಅದನ್ನ ನಿನಗೆ ಪ್ರೀತಿಯಿಂದ ವ್ಯಾಲೆಂಟೈನ್ಸ್ ಡೇ ದಿನ ಕೊಟ್ಟಿದ್ದು. ಹಾ, ಅಯ್ಯೋ ಛೇ, ಹೌದಲ್ವಾ? ಅಯ್ಯೋ ಸಾರಿ ಸರ್, ನನಗ್ ಮರ್ತೇ ಹೋಯ್ತು. ನಾನು ಹಬ್ಬದ ಗಡಿಬಿಡಿನಲ್ಲಿ ನಾನು ಗಮನಿಸ್ಲೇ ಇಲ್ಲ. ನೀವು ಬೇರೆ ನಾನು ಮೌನ ವ್ರತದಲ್ಲಿ ಇದ್ದಿದ್ದನ್ನ ಕೆಡಿಸ್ಬೇಕು ಅಂತ ಕಚಗುಳಿ ಕೊಡೋದು, ತರಲೆ ಮಾಡೋದು ಮಾಡ್ತಿದ್ರಿ. ಹೀಗ್ ತರಲೆ ಮಾಡೋದನ್ನ ಬಿಟ್ಬಿಟ್ಟು ಆವಾಗ್ಲೇನೆ ಈ ಸೀರೆ ಯಾರ್ಗೆ ಅಂತ ಕೇಳಿದಿದ್ರೆ, ನೀವು ಅದ್ರ ಮೇಲೆ ಗಮನ ಹರಿಸಿದಿದ್ರೆ ನಾನು ಸೀರೆ ಒಳಗೆ ಕೊಡ್ತಾನೆ ಇರ್ಲಿಲ್ಲ ತಾನೆ? ಓಹೋ, ಹಾಗಾದ್ರೆ ಇವಾಗ ಸೀರೆ ಕೊಟ್ಟಿದ್ದು ನಿನ್ ತಪ್ಪಲ್ಲ. ನೀನ್ ಕೊಡಕ್ ಹೋಗುವಾಗ ಗಮನಿಸ್ತೇ ಇದ್ದಿದ್ದು ನನ್ ತಪ್ಪು. ಹೌದು ಮತ್ತೆ. ಆದ್ರೆ ಮೀರಾ ಇವಾಗ ಆ ಸೀರೆ ಉಟ್ಕೊಂಡ್ಬಿಟ್ಟಿದ್ದಾಳೆ. ಈಗ ಸೀರೆ ಹಿಂದೆ ಇರೋ ಎಮೋಷನಲ್ ಕನೆಕ್ಷನ್ ನ ಹೇಳಿ ಸೀರೆನ ವಾಪಸ್ ಕೊಡು ಅಂತ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಹೋಗ್ಲಿ ಬಿಡಿ ಸರ್, ಅವಳು ಹೋಗುವಾಗ ಕೊಟ್ಟೋಗ್ತಾಳೆ. ಸರಿ. ಆಮೇಲೆ ಸರ್, ಇನ್ನೊಂದ್ ವಿಷಯ ಮರ್ತೆ ಹೋಗ್ಬಿಟ್ಟೆ. ಏನು? ನೋಡಿ, ಇವತ್ ರಾತ್ರಿ ನೀವು ನಿದ್ದೆ ಮಾಡೋ ಹಾಗಿಲ್ಲ. ನಿದ್ದೆ ಮಾಡೋ ಹಾಗಿಲ್ವಾ? ಮತ್ತೆ 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 ನನ್ ಜೊತೆ ಸೇರ್ಕೊಂಡು ನೀವು ನಾಟಕ ಮಾಡ್ಬೇಕು. ಅಯ್ಯೋ ಸಾರಿ ಸರ್. ನಾಟಕನ? ನಾನ್ ಅದ್ರಲ್ಲೆಲ್ಲ ಇಲ್ಲಪ್ಪ. ಸರ್ ನಿಂತ್ಕೊಳ್ಳಿ, ಮೊದ್ಲೇ ಕಾಲ್ ಗೇಟ್ ಆಗಿದೆ, ನಡ್ಕೊಂಡು ಹೋಗ್ತಾ ಇದ್ದೀರಾ. ನೋಡಿ, ನಿಮ್ಗೆ ನಾಟಕದಲ್ಲಿ ತುಂಬಾ ದೊಡ್ಡ ಕೆಲಸ ಎಲ್ಲ ಏನೂ ಇರೋದಿಲ್ಲ. ನೀವು ಸುಮ್ನೆ ಶಿವನ್ ತರ ಕೂತಿರ್ಬೇಕು ಅಷ್ಟೇ. ಶಿವ ನಾನು ಅಂದ್ರೆ ಪಾರ್ವತಿ ನೀನೆ ತಾನೆ? ಹೌದು. ಹಾಗಾದ್ರೆ ಓಕೆ. ನೋಡಿ, ಪೇಷಂಟ್ಗೆ ಬ್ಲಡ್ ಕಡಿಮೆ ಇದೆ. ಇವ್ರ ಕಡೆಯವ್ರಿಗೆ ಬ್ಲಡ್ ಅರೇಂಜ್ ಮಾಡಕ್ಕೆ ಹೇಳ್ಬಿಡಿ. ಸರಿ ಡಾಕ್ಟರ್. ಸಿಸ್ಟರ್, ಪೇಷಂಟ್ ಕಂಡೀಷನ್ ಹೇಗಿದೆ? ಸರ್, ಇವಾಗಲೇ ಏನೂ ಹೇಳೋಕ್ಕಾಗಲ್ಲ. ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ರಿಬ್ ಬೋನ್ಸು ಫ್ರ್ಯಾಕ್ಚರ್ ಆಗಿದೆ.